ಶ್ರೀಗುರುಭ್ಯೋ ನಮಃ. ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಭಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 292ನೇ ಪುಟದಲ್ಲಿ ಪಾಠ ಆಗ್ತಾ ಇದೆ. ಈ ಪಾಠದ ವಿವರಣೆ ಏನು ಅಂತಂದ್ರೆ, ಬೆಳಗ್ಗೆ ಹೇಳಿದೆ, ಉಪಾಸನೆ ಮಾಡುವ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ನಮ್ದೇ ಇಟ್ಕೊಂಡ್ರೆ ಪೂಜಾ ಮಾಡೋ ಕಾಲಕ್ಕೆ ಎಷ್ಟು ಕಡಿಮೆ ಪ್ರತಿಮೆಗಳಲ್ಲಿ ಪೂಜಾ ಮಾಡ್ತೀವಿ ಅಷ್ಟು ಅನುಕೂಲ ಅಂತ ಅನ್ಕೊಂಡಿರ್ತೀವಿ. ಒಂದ ಶಾಲಿಗ್ರಾಮ, ಒಂದ ಸುದರ್ಶನ, ಒಂದ ಹಿಂಗ ಅಂದ್ರೆ ಬಹಳ ಅನುಕೂಲ ಇರ್ತದೆ. ಉಳಿದದ್ದನ್ನು ಎತ್ತಿ ಕಟ್ಟಿ ದೊಡ್ಡ ದೇವ್ರ ಪೆಟ್ಟಿಗೆ ಮಾಡಿಟ್ಬಿಟ್ಟಿರ್ತೀವಿ. ಹೌದಿಲ್ಲ? ದಿವಸ ಪೂಜೆ ಮಾಡ್ಲಿಕ್ಕೆ ಆಗದೆ ಇದ್ದದ್ದೆಲ್ಲ ದೊಡ್ಡ ದೇವರು ನಮ್ಮ ಹೆಸರು ಇಟ್ಟಿರ್ತೀವಿ. ಅದಕ್ಕೆ ಇಲ್ಲೇನ್ ಹೇಳಿಕತ್ತಾರ, ಎಷ್ಟು ಹೆಚ್ಚು ಭಗವದ್ ರೂಪಗಳ ಉಪಾಸನೆ ಆಗ್ತದೋ ಅಷ್ಟು ಹೆಚ್ಚು ಫಲ ಸಿಗುತ್ತದ ಅಂತ ಹೇಳಿಕತ್ತಾರ. ಅದು ಲೌಕಿಕ ಸುದ್ದಿ ಅಷ್ಟೇ ಹೇಳಿದೆ. ಇಲ್ಲಿ ವಿಷಯ ತಗೊಳ್ರಿ, ಏನಂತಾರ ಮಂತ್ರ. ಅಥ ಖಲು ಯ ಉದ್ಗೀತಃ ಸ ಪ್ರಣವಃ ಯಃ ಪ್ರಣವಃ ಸ ಉದ್ಗೀತಃ ಇತ್ಯಸೌ ಆದಿತ್ಯ ಉದ್ಗೀತ ಏಷ ಪ್ರಣವ ಓಮಿತಿ ಹೇಷ ಸ್ವರನ್ ಏತಿ. ಬಹಳ ಚಂದದ ಏನಂತಾರ ನೋಡ್ರಿ. ಈಗ ಇಲ್ಲಿ ಯಾರು ಆದಿತ್ಯನ ಇದು ಉದ್ಗೀತನಿದ್ದಾನೋ, ಈಗ ಒಂದ್ ಕಡೆಗೆ ನೀವು ಪ್ರಣವೋಪಾಸನೆಯನ್ನು ಹೇಳ್ತೀರಿ, ಇನ್ನೊಂದು ಕಡೆಗೆ ಉದ್ಗೀತ ಉಪಾಸನೆಯನ್ನು ಹೇಳ್ತೀರಿ. ಆ ಪ್ರಣವ ಮತ್ತು ಉದ್ಗೀತರು ಭಿನ್ನರೋ ಅಭಿನ್ನರೋ ಅಂತನೋ ಪ್ರಶ್ನೆ. ಆದ್ರೆ ಅದ್ಯಾಕ್ರಿ ಹೇಳೇ ಬಿಟ್ಟಿವಲ್ಲ, ಓಂ ಇತ್ಯೇತದ್ ಅಕ್ಷರಂ ಉದ್ಗೀತಂ ಉಪಾಸೀತ ಅಂತ ತಿಳಿದುಕೊಂಡು. ನೀವು ಹಂಗೆ ಹೇಳಿದ್ದಕ್ಕೆ ಸಮಸ್ಯೆ ಬಂತು. ಮೊದಲು ಹೇಳುವಾಗ ಓಂ ಇತ್ಯೇತದ್ ಅಕ್ಷರಂ ಉದ್ಗೀತಂ ಉಪಾಸೀತ ಅಂತ ಹೇಳಿಬಿಟ್ಟು ಆಮೇಲೆ ಉದ್ಗೀತೋಪಾಸನೆ ಪ್ರತ್ಯೇಕ ಹೇಳಿದ್ರಿ, ಪ್ರಣವೋಪಾಸನೆ ಪ್ರತ್ಯೇಕ ಹೇಳಿರಿ. ಒಂದು ವೇಳೆ ಎಲ್ಲಾ ಭಗವದ್ ರೂಪಗಳು ಒಂದೇ ಆಗಿದ್ದರ ಆಗ ಪ್ರತ್ಯೇಕ ಉಪಾಸನೆ ಯಾಕೆ ಹೇಳ್ಬೇಕಾಗಿತ್ತು? ಭಿನ್ನನೋ ಅಭಿನ್ನನೋ ಅನ್ನೋ ಅಂಶ ಉಳಿತದ. ಅದಕ್ಕೆ ಉತ್ತರ ಕೊಡ್ರಿ ಅಂತಂದಾಗ ಈ ಉತ್ತರ ಕೊಡ್ತಾರೆ. ಅಥ ಖಲು ಯಹ ಉದ್ಗೀತಃ, ಯಾರು ಉದ್ಗೀತನೋ, ಸಹ ಪ್ರಣವ, ಅವನೇ ಪ್ರಣವ. ಉದ್ಗೀತ ಮತ್ತು ಪ್ರಣವರು ಭಿನ್ನರಲ್ಲ. ಇನ್ನು ಯಃ ಪ್ರಣವಃ ಸ ಉದ್ಗೀತಃ, ಯಾವನು ಪ್ರಣವ ಪ್ರತಿಪಾದ್ಯನೋ ಅವನೇ ಉದ್ಗೀತ. ಹಿಂಗ್ಯಾಕೆ ಹೇಳಿದರು? ಈಗ ಉದ್ಗೀತ ಯಾರು, ಅವನೇ ಪ್ರಣವ ಅಂತ ಹೇಳಿದಾಗ ಅವರಿಬ್ಬರ ಮಧ್ಯದಲ್ಲಿ ಅಭೇದ ಬರ್ತಿತ್ತು, ತಿಳುವಳಿಕೆ ಆಗ್ತಿತ್ತು. ಮತ್ತೆ ಯಾಕೆ ಯಹ ಪ್ರಣವಃ ಸಹ ಉದ್ಗೀತ ಅಂತ ಎರಡನೇ ಸರ್ತಿ ಹೇಳಿದರು ಅಂತಂದ್ರೆ, ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಏನಂತಾರ, ಯಹ ಇಂದ್ರಃ ಸೋ ಅರ್ಜುನಃ ಇತ್ಯಾದಿವತೀತಿ ಭಾವೇನ ಮುಕ್ತಂ ಯಃ ಪ್ರಣವಃ ಸ ಉದ್ಗೀತಃ ಅಂತ ತಿಳ್ಕೊಂಡು ಹೇಳಿದ್ರು. ಏನಾಯ್ತು? ನೇದಂ ಯಹ ಇಂದ್ರಃ ಸೋರ್ಜುನ ಇತ್ಯಾದಿವತೀತಿ ಭಾವೇನ ಉಕ್ತಂ ಯಃ ಪ್ರಣವಃ ಸಹ ಅರ್ಜುನಃ ಅಂತ. ಅಲ್ಲೇನಾಗ್ತದ, ಯಹ ಇಂದ್ರಃ ಸಹ ಅರ್ಜುನಃ ಅಂತ ಹೇಳಬಹುದು. ಆದ್ರೆ ಯಹ ಅರ್ಜುನಃ ಸಹ ಇಂದ್ರಃ ಅಂತ ಹೇಳೋದು ಕಷ್ಟ. ಕಾರಣ ಏನು ಅಂದ್ರೆ ಅಂಶಾಂಶಿ ಭಾವದಲ್ಲಿ ಭೇದ ಇರ್ತದಲ್ಲಿ ಸ್ವಲ್ಪ. ಯಾವ ಅಂಶದಲ್ಲಿ? ಕೆಳಗಡೆಗೇನು ಇಂದ್ರ ಅರ್ಜುನ ಇದ್ದಾರ, ಅವ್ರೇನ್ ಅನುಭವಿಸ್ತಾರ ಅದೆಲ್ಲವೂ ಇಂದ್ರದೇವರಿಗೆ ಗೊತ್ತಾಗ್ತದೆ. ಆದ್ರೆ ಇಂದ್ರದೇವರು ಏನ್ ಅನುಭವಿಸ್ತಾರ ಅದು ಅರ್ಜುನನಿಗೆ ಗೊತ್ತಾಗಂಗಿಲ್ಲ. ಹಿಂಗೊಂದು ವಿಶೇಷದ ವ್ಯವಸ್ಥಾ. ಇದು ಯಾರ ವ್ಯವಸ್ಥಾ ಅಂದ್ರೆ ಇದು ದೇವತೆಗಳಲ್ಲಿ ವ್ಯವಸ್ಥಾ, ವಾಯುದೇವರ ಅನಂತರದ ವ್ಯವಸ್ಥಾ. ಇದು ಸಾಮಾನ್ಯವಾಗಿ ಎಲ್ಲಾರ ದೃಷ್ಟಾಂತ ತಗೊಳ್ಳೋದು ಇಂದ್ರಾರ್ಜುನದೇ ತಗೋತಾರೆ. ಇಂದ್ರ ಅಂಶಿ ಮತ್ತು ಅರ್ಜುನ ಏನಿದ್ದಾರೆ ಇವ್ರ ಅಂಶ. ಅಂಶಗತವಾದ ಅಶೇಷ ಅನುಸಂಧಾನ ಅಂಶಿಗೆ ಆಗ್ತದೆ. ಅಂದ್ರೆ ಸ್ವರ್ಗದಲ್ಲಿದ್ದ ಇಂದ್ರದೇವರಿಗೆ ಅರ್ಜುನನಿಗೆ ಏನ್ ಸುಖ ಆಯಿತು, ದುಃಖ ಆಯ್ತು, ನೋವಾಯ್ತು ಎಲ್ಲ ಆಗ್ತದೆ. ಆದ್ರೆ ಭೂಮಿಯಲ್ಲಿರುವಂತಹ ಅರ್ಜುನನಿಗೆ ಮಾತ್ರ ಸ್ವರ್ಗದಲ್ಲಿದ್ದ ಇಂದ್ರದೇವರಿಗೆ ಏನಾಗ್ತದೆ ಆಗೋದಿಲ್ಲ. ಇಷ್ಟು ವ್ಯತ್ಯಾಸದ ಇದು ಕಂಡದ ನಮಗೆ ಶಾಸ್ತ್ರದಲ್ಲಿ. ಹಂಗ ಉದ್ಗೀತ ಮತ್ತು ಪ್ರಣವ, ಪ್ರಣವ ಮತ್ತು ಉದ್ಗೀತ ಅಂತ ಅನ್ನುವಲ್ಲಿ ನೀವ್ ಹಿಂಗ ಅಂದ್ರಿ, ಯಾ ಉದ್ಗೀತ ಸಹ ಪ್ರಣವ, ಯಾರು ಉದ್ಗೀತನೋ ಅವನು ಪ್ರಣವ ಅಂದ್ರೆ ಏನಾಯ್ತು? ಯಾರು ಇಂದ್ರನೋ ಅವನು ಅರ್ಜುನ ಅಂತ ಹೇಳ್ಬಹುದು. ಆದ್ರೆ ಯಾರು ಪ್ರಣವನೋ ಅವನೇ ಉದ್ಗೀತ ಅಂತ ಹೇಳಿ ಬರ್ತದೋ ಇಲ್ಲೋ ಯಾರಿಗ್ ಗೊತ್ತು ಅಂದ್ರೆ ಹಂಗೇನಿಲ್ಲ.
ದೇವರ ವಿಷಯದಲ್ಲಿ ಉದ್ಗೀತ ಸರ್ವೋತ್ತಮನಾದವನೇ ಪ್ರಣವ ಅಂದ್ರೆ ಓಂಕಾರ ವಾಚ್ಯ. ಯಾರು ಓಂಕಾರ ವಾಚ್ಯನೋ ಅವನೇ ಉದ್ಗೀತ ಅಂತನ್ನುವುದನ್ನ ಇಂದ್ರಾರ್ಜುನರಂತೆ ಇದು ವಿಶೇಷ ಉಳ್ಳದ್ದಲ್ಲ ಅನ್ನೋ ತಿಳಿಸ್ಲಿಕ್ಕೆ 2 ಬಾರಿ ಹೇಳಿದ್ದಾರೆ. ವಿಷಯ ಗೊತ್ತಾಯ್ತಾ ಎಲ್ಲರಿಗೂ? ಕಲ್ಪನಾ ಬಂತ ಹೇಳಿದ್ದು? ಕಲ್ಪನಾ ಆಗ್ತದ? ಅಷ್ಟು ಫರ್ಕ್ ಅಲ್ಲಿಲ್ಲ ಅಂಬೋದು ಹೇಳಿಗತಿ. ಅಂದ್ರೆ ಅರ್ಜುನರಿಗೆ ಆದದ್ದನ್ನ ಮ್ಯಾಲೆ ಅವರು ಗೊತ್ತೇ, ಅರ್ಜುನರಿಗೆ ಇಂದ್ರದೇವರಿಗೆ ಆದದ್ದು ಗೊತ್ತೇ ಆಗುದಿಲ್ಲ. ಅಷ್ಟು ವಿಚಿತ್ರದ ಏನು ವಿಷಯ ತಿಳಿತಿಲ್ಪ. ಆದ್ರೆ ಇದನ್ನ ಸುಧಾದೊಳಗೆ ಬಹಳ ದೀರ್ಘ ಚರ್ಚಾ ಮಾಡ್ಯಾರ. ಅಂಶಾಂಶಿ ಭಾವದ ಬಗ್ಗೆ ಬಹಳ ದೀರ್ಘ ಚರ್ಚೆ ಆದ. ಸ್ವರ್ಗಾಧಿಪತಿಗಳಾದ ಇಂದ್ರದೇವರಿದ್ದಾರೆ, ಅಲ್ಲವರು ಏನೋ 108 ವಿಷಯಗಳ ಚರ್ಚಾ ಮಾಡ್ತಿರ್ತಾರೆ, ಮತ್ತೊಂದು ಮಾಡ್ತಿರ್ತಾರೆ. ಆದ್ರೆ ಅದು ಯಾವುದೂ ಇಲ್ಲಿ ಕೆಳಗಿರುವಂತಹ ಅರ್ಜುನನಿಗೆ ಸಂಬಂಧವೇ ಇಲ್ಲ. ಆದ್ರೆ ಅರ್ಜುನ ಏನ್ ಮಾಡ್ತಿರ್ತಾನೆ ಇಲ್ಲಿ ಅದೆಲ್ಲವೂ ಅವ್ರಿಗೆ ಗೊತ್ತಾಗ್ತಿರ್ತದೆ. ಹಿಂಗ ಅರ್ಥ ಆಯ್ತಾ? ಆದ್ದರಿಂದ ಹಂಗ ಮತ್ತೆ ಈ ಪ್ರಣವಕ್ಕೂ ಉದ್ಗೀತನಿಗೂ ಪ್ರಣವಗೂ ವ್ಯತ್ಯಾಸ ಇಲ್ಲ, ಎರಡೂ ಪೂರ್ಣದ ಅಂತ ತಿಳ್ಕೊಂಡು ಹೇಳಿಕತ್ತಾರ. ಯಾರು ಪ್ರಣವನಾಗಿದ್ದಾನೋ ಅವನೇ ಉದ್ಗೀತನಾಗಿದ್ದಾನೆ, ಯಾರು ಉದ್ಗೀತನಾಗಿದ್ದಾನೋ ಅವನೇ ಪ್ರಣವನಾಗಿದ್ದಾನೆ ಅಂತ ಕರೆಸಿಕೊಂಡ ಪರಮಾತ್ಮನು ಸೂರ್ಯನಲ್ಲಿರುವ ವಾಯುದೇವರಿಗೆ ಆದಿತ್ಯ ಅಂತ ಹೆಸರು. ಯಾಕಂದ್ರೆ ಅಲ್ಲಿ ಸ್ವರಾಂತ್ ಪ್ರತ್ಯಾಸ್ವರ ಅಂತ ಒಂದು ಕರೆದೀವಿ, ಅದಲ್ಲ. ಈಗ ಇನ್ನೊಂದು ಆದಿತ್ಯನಲ್ಲಿದ್ದಕ್ಕೆ ಆದಿತ್ಯ ಅಂತ ಹೆಸರು. ಆ ಆದಿತ್ಯನಲ್ಲಿದ್ದಕ್ಕೆ ಆದಿತ್ಯ ಅಂತ ಕರೆಸಿಕೊಂಡ ವಾಯುದೇವರಲ್ಲಿ ಈ ಪರಮಾತ್ಮ ಕುತ್ಕೊಂಡು ಓಂ ಅಂತ ಜಪ ಮಾಡ್ತಾ ಇರ್ತಾನ. ಸ್ವರನ್ಯೇತಿ ಹಿಂಗ 24 ತಾಸು ಮಾಡ್ಕೋತ ಅಡ್ಡಾಡ್ತಿರ್ತಾನ. ಅದಕ್ಕ ಎಲ್ಲೋ ಮೊನ್ನೆ ಯಾವುದೋ ಓದಿದ್ದೆ ಅಥವಾ ನೋಡಿದ್ದೆ ಗೊತ್ತಿಲ್ಲ, ನಮಗ ನಿರಂತರವಾಗಿ ಸೂರ್ಯಮಂಡಲದಿಂದ ಒಂದು ಓಂಕಾರ ಕೇಳಿಸಿ ಬರ್ತಾ ಇದೆ ಅಂತ ಎಲ್ಲೋ ವಿಜ್ಞಾನಿಗಳ ಸಂಶೋಧನೆ ಕೇಳಿತ್ತು. ಎಲ್ಲೋ ಸಂಶೋಧನೆ ಹೇಳಿದ್ರು, ಓಂ ಅಂತ ಕೇಳಿ ಬರ್ತದೆ ನಿರಂತರವಾಗಿ ಅಂತ ಹೇಳಿ. ಅದು ಪರಮಾತ್ಮ ಮಾಡ್ತಾ ಇರುವಂತಹ ಧ್ವನಿ ಅಂತ ಛಾಂದೋಗ್ಯ ಹೇಳಿದೆ. ಅಂತ ಕೇಳಿದ್ರೆ ಸ್ವರನ್ಯೇತಿ ಯಾರೋ ಪ್ರಶ್ನೆ ಕೇಳಿದ್ರೆ, ಅಲ್ರಿ ಈ ದೇವರು ಓಂಕಾರದಿಂದ ಯಾರನ್ನ ಜಪ ಮಾಡ್ಬೇಕಾಗ್ಯದವ, ಯಾರನ್ನ ಜಪ ಮಾಡ್ಬೇಕಾಗ್ಯದ? ಅದಕ್ಕಂದ್ರು ಭಗವಂತ ಅವ ತಾನು ಹೀಗೆ ಓಂಕಾರದ ಜಪವನ್ನ ಮಾಡ್ತಾ ಉಳಿದವರಿಗೆ ನೀವು ನನ್ನನ್ನ ಕುರಿತು ಓಂಕಾರದ ಜಪವನ್ನ ಮಾಡ್ರಿ ಅಂತ ಸೂಚನೆ ಮಾಡಿರ್ತಾನೆ. ಕಲಿಸ್ಬೇಕಲ್ಲ ಈಗ ನಮಗ ಓಂಕಾರದ ಜಪವನ್ನ ಮಾಡ್ರಿ ಅಂತ ಕಲಿಸ್ಬೇಕಲ್ಲ, ಅದಕ್ಕೆ ಹಿಂಗ್ ಕಲಿಸ್ಲಿಕ್ಕತಾನ. ಏತಮು ಏವ ಅಹಂ ಅಭ್ಯಾಗಾಸಿಷಂ. ನೋಡಪ್ಪ, ಅದಕ್ಕಂತಾರ ಯಾರು ಬರ್ದಾರ ಇದನ್ನ? ವೇದೇಶ ತೀರ್ಥರು ಬರೀತಾರ. ವಿಷ್ಣು ಓಮಿತಿ ಸ್ವರನ್ ಇತರ ಜನ ಶಿಕ್ಷಣಾಯ ಓಮಿತಿ ಸ್ವಾತ್ಮಾನಂ ಜಪನ್ ಏತಿ ತಸ್ಮಾದೇಶ ಪ್ರಣವ ಇತ್ಯರ್ಥ. ಇತರ ಜನ ಶಿಕ್ಷಣಾಯ, ಉಳಿದ ಜನರಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ತಿಳಿದುಕೊಂಡು ಪರಮಾತ್ಮನೇ ಓಂಕಾರದ ಜಪವನ್ನ ಮಾಡ್ತಿರ್ತಾನ. ಬಹಳ ವಿಚಿತ್ರ. ಎಲ್ಲೇ ಪರಮಾತ್ಮ ಇನ್ನೊಬ್ಬರನ್ನ ಕುರಿತು ತಪಸ್ಸು ಮಾಡಿದ್ದಾನ ಅಂತ ಕೇಳಿದ್ರೆ ತದಂತರ್ಗತವಾದ ತನ್ನ ರೂಪವನ್ನು ಕುರಿತೇ ತಪಸ್ಸು ಮಾಡ್ತಿರ್ತಾನ ಅಂತ ಹೇಳ್ಯಾರ. ಉದಾಹರಣೆಗೆ ಮತ್ತ ಕೈಲಾಸಕ್ಕೆ ಬಂದು ಕೃಷ್ಣ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಸಂತಾನ ಪಡೆದ ಅಂತ ಹೇಳಿದ್ರೆ ಆ ರುದ್ರಾಂತರ್ಗತವಾದ ತನ್ನ ರೂಪವನ್ನು ಕುರಿತೇ ಧ್ಯಾನಾದಿಗಳನ್ನು ಮಾಡೋದು, ಬೇರೆ ಇನ್ನೇನಿಲ್ಲ. ಇನ್ನು ರುದ್ರದೇವರ ಕುರಿತು ಮಾಡೋ ಹಂಗಿಲ್ಲ ಅಲ್ಲಿ. ಯಾಕಂದ್ರೆ ತನಗಿಂತಲೂ ಬಹಳ ಅದಮರು, ಅಲ್ಲಿಂದ ಏನು ವರ ಪಡಿಬೇಕಾಗಿದೆ. ಅದರಿಂದ ರುದ್ರಾಂತರ್ಗತನಾದ ಪರಮಾತ್ಮನನ್ನೇ ಕುರಿತು ತಾನು ಜಪ ಮಾಡಿದ ಅಂತ ಆಚಾರ್ಯ ಅಲ್ಲಿಯೂ ತಿಳಿಸ್ಯಾರ. ಹಂಗ ಇಲ್ಲಿಯೂ ಕೂಡ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿಕತ್ತಾರ. ಹೀಗೆ ಉಪಾಸನೆಯನ್ನು ಮಾಡಬೇಕು, ಇತರರಿಗೆ ಶಿಕ್ಷಣವನ್ನು ಕೊಡಿಸಿದ್ದಾನೆ. ಏತಂ ಊ ಏವ ಅಹಂ ಅಭ್ಯಾಗಾಸಿಷಂ ತಸ್ಮಾನ್ ಮಮ ತ್ವಂ ಏಕೋ ಅಸೈತಿಹ ಕೌಶೀತಕಿ ಪುತ್ರಮುವಾಚ. ನೋಡ್ರಿ, ಕೌಶೀತಕಿ ಅಂತ ಋಷಿಗಳು. ಆ ಕೌಶೀತಕಿ ಎಂಬುವಂತಹ ಋಷಿಗಳು ತಮ್ಮ ಮಗನನ್ನ ಕುರಿತು ಹೇಳಿದ್ರಂತ, ನೋಡಪ್ಪ ನಾನು ಹಿಂಗ ಮಾಡಿದ್ನು ಪುಣ್ಯಾತ್ಮ, ಅವ ಸೂರ್ಯಾಂತರ್ಗತನಾದ ಭಗವಂತ ಏನಿದ್ದಾನ ಅವನನ್ನ ಕುರಿತು ಓಂಕಾರದಿಂದ ಜಪ ಮಾಡಿದೆ. ಅವನು ಒಬ್ಬನ್ನ ಮಾಡಿದ್ದಕ್ಕೇನಾತು ಅಂದ್ರೆ ನೀನ್ ನನಗೆ ಒಬ್ಬನ ಮಗ ಆಗಿಬಿಟ್ಟಿ, ನಿನಗ ಹಂಗ ಒಬ್ಬನ ಮಕ್ಕಳಾಗೋದು ಬೇಡ, ಒಬ್ಬನೇ ಮಗ ಆಗೋದು ಬೇಡ, ಬಹಳಷ್ಟಾಗ್ಲಿ ಅನ್ನೋದಕ್ಕೆ ಹೇಳ್ತಾರ. ನೋಡ್ರಿ ಏನು, ಏತಂ ಊ ಏವ, ಇಷ್ಟನ್ನೇ ನಾನು ಈ ಮೇಲೇನು ಹೇಳಿವಲ್ಲ ಈಗ, ಆದಿತ್ಯನಲ್ಲಿ ಆದಿತ್ಯನಾಮಕನಾದ ಭಗವಂತ ಪ್ರಣವ ಜಪ ಮಾಡ್ತಾ ಕೂತಿದ್ದಾನೆ ಅಂತ ಏನ್ ನಾನು ಉಪಾಸನೆ ಮಾಡಿದ್ನೋ, ಅಭ್ಯಾಗಾಸಿಷಂ ಉಪಾಸನೆ ಮಾಡಿದನೋ, ತಸ್ಮಾತ್ ಆದ್ದರಿಂದ ಮಮ ನನಗ ತ್ವಂ ನೀನು ಏಕೋ ಅಸಿ ಒಬ್ಬನೇ ಇದ್ದಿ ಅಂತ ಕೌಶೀತಕಿ ಪುತ್ರಮುವಾಚ. ಅದಕ್ಕೆ ಮತ್ ನೀ ಏನ್ ಮಾಡ್ಬೇಕು? ರಶ್ಮೀನ್ ತ್ವಂ ಪರ್ಯಾವರ್ತಯತಾತ್ ಬಹವೋ ವೈತೆ ಭವಿಷ್ಯಂತೀತಿ ಅಧಿದೈವತಂ. ಆ ಭಗವಂತನ ಅಂದ್ರೆ ಸೂರ್ಯನ ಕಿರಣಗಳೇನವ ರಶ್ಮಿಗಳು,
ಆ ರಶ್ಮಿಗಳಲ್ಲಿರುವ ವಾಯುದೇವರಲ್ಲಿರುವ ಭಗವಂತನ ರೂಪವನ್ನು ನೀನು ಉಪಾಸನೆ ಮಾಡಿದರೆ ಬಹುಪುತ್ರರು ನಿನಗಾಗ್ತಾರೆ, ನಿನಗೆ ಬಹಳ ಮಕ್ಕಳಾಗ್ಲಿಪ್ಪ, ನನಗೆ ನೀ ಒಬ್ಬನ ಮಗ ಇದ್ದಿ ಅಂತ ತಿಳ್ಕೊಂಡು ಹೇಳಿದ್ರಂತ. ಕಲ್ಪನಾದಂತ ವಿಷಯ ಏನಂತ ಹೇಳಿ, ಪರ್ಯಾವರ್ತಯತ ಅಂತಂದ್ರೆ ಜಪ ಮಾಡು, ಧ್ಯಾನ ಮಾಡು, ಪೂಜೆ ಮಾಡು ಅಂತ ತಿಳ್ಕೊಂಡು ಹೇಳಿದ್ರು. ಪರ್ಯಾವರ್ತನ ಮತ್ ಅದನ್ನ ಹೇಳ್ಬೇಕು ಅಂತ ಅರ್ಥ. ಧ್ಯಾನ ಮಾಡು ಅಂತ ಅರ್ಥ ತಾತ್ಪರ್ಯ ಬರ್ದಾರ ಇವರು ವೇದೇಶ ತೀರ್ಥರು, ಧ್ಯಾನ ಮಾಡು ಅಂತ ಬರ್ದಿದ್ದ. ಸರಿ ಆಯ್ತಾ? ಉಪಾಸನಾ ಮಾಡು ಅಂತ ಸರಿ ಅದು, ಬಹುಪುತ್ರೋ ಭವಿಷ್ಯತಿ ಅಂತ ಇಷ್ಟು ಹೇಳಿದರು. ಇನ್ನ ಇದು ಅಧಿದೈವದಲ್ಲಿ ಆಗ್ತೀನಿ. ಅಥ ಅಧ್ಯಾತ್ಮಂ, ಇದೇ ರೀತಿಯಾಗಿ ದೇಹದಲ್ಲಿ ಬರುವಂತಹ ವಿಚಾರ. ಈಗೇನ್ ಮಾಡಿದ್ವಿ ನಾವು, ಪ್ರಣವ ಮತ್ತು ಉದ್ಗೀತಗಳನ್ನ ಅಭಿನ್ನ ಅಂತ ತಿಳ್ಕೊಂಡು, ಆ ಪ್ರಣವ ಅಭಿನ್ನರಾದವರು ಎಲ್ಲಿದ್ದಾರೆ? ಸೂರ್ಯನಲ್ಲಿ. ಸೂರ್ಯಾಂತರ್ಗತನಾದ ವಾಯುದೇವರು, ವಾಯುದೇವರ ಅಂತರ್ಗತನಾದ ಪರಮಾತ್ಮ ನಿತ್ಯದಲ್ಲಿ ಓಂಕಾರವನ್ನು ಜಪಿಸುತ್ತಾ ಇದ್ದಾನೆ. 24 ಗಂಟೆ ಓಂ ಅಂತ ಹೇಳ್ಕೋತಿರ್ತಾನಂತವ. ಅದು ನಾದ ಯಾರಿಗೆ ಕೇಳಿಸ್ತದೆ ಗೊತ್ತಿಲ್ಲ. ಅಂತೂ ಕೌಶಿತಕ ಮುನಿಗಳು ಈ ತರಹದ ಭಗವಂತನ ಉಪಾಸನ ಮಾಡಿದ ಮೇಲೆ ಅದರ ಐಹಿಕ ಫಲವಾಗಿ, ಉಪಾಸನೆಯ ಐಹಿಕ ಫಲವಾಗಿ ಏಕಪುತ್ರನಾದ. ಅವ್ರು ವಿಚಾರ ಮಾಡಿದರು, ಅಲ್ಲ ನನಗೆ ಒಬ್ಬನೇ ಮಗ ಯಾಕಾದ ಅಂತ. ನಾನು ಇಷ್ಟೆಲ್ಲ ಜಪತಪಾಗಳನ್ನು ಮಾಡಿದರೂ ಕೂಡ ಒಬ್ಬನೇ ಮಗ ಯಾಕಾದ ಅಂತ. ಅದಕ್ಕೆ ಅವ್ರಿಗೆ ಗೊತ್ತಾಯ್ತು. ಏನಾಯ್ತು ಅಂದ್ರೆ, ನಾನು ಏಕ ಭಗವದ್ ರೂಪದ ಉಪಾಸನ ಮಾಡಿದ್ದೀನಿ. ಸೂರ್ಯಾಂತರ್ಗತನಾದ ವಾಯುವಂತರ್ಗತನಾದ ಒಬ್ಬ ಭಗವಂತನ ಉಪಾಸನ ಮಾಡಿದ್ದಕ್ಕೆ ಹಿಂಗಾಗೇದೆ. ಅದಕ್ಕೆ ನನ್ನ ಮಗನಿಗೆ ಹಿಂಗಾಗೋದು ಬೇಡ ಅಂತ ಅವನಿಗೆ ಕೂಡಿಸಿ ಮಗನಿಗೆ ಹೇಳಿ, ನೋಡು, ಅಧಿದೈವದಲ್ಲಿ ನೀನು ಭಗವಂತನ ಆರಾಧನೆ ಮಾಡೋದಾಗಿದ್ರ ಸೂರ್ಯನಿಂದ ಹೊರಬರುವಂತಹ ಕಿರಣಗಳು ಎಷ್ಟವನೋ ಅಷ್ಟೂ ಕಿರಣಗಳು, ನಿನ್ನ ಯೋಗ್ಯತಾ ಎಷ್ಟದ ಅಷ್ಟೂ ಕಿರಣಗಳಲ್ಲಿ ಇರುವಂತಹ ವಾಯುದೇವರು. ಆಶ್ಚರ್ಯ ನೋಡ್ರಿ, ಸೂರ್ಯನಲ್ಲಿರುವಂತಹ ಕಿರಣಗಳೇನವ, ಆ ಕಿರಣಗಳಲ್ಲಿ ವಾಯುದೇವರ ರೂಪ ಅದ. ಹಿಂದೆ ಶತೃಷ್ಣೋಪನಿಷತ್ತಿನಲ್ಲಿ ಹೇಳುವಾಗಲೇನೆ ಒಂದು ಮಾತು ಹೇಳಿತ್ತು. ಏನು? ಸೂರ್ಯನಲ್ಲಿ ವಾಯುದೇವರಿದ್ದಾರ. ನಿತ್ಯ ಸೂರ್ಯೋದಯ ಆದಾಗ ಸೂರ್ಯನ ಮೂಲಕ ವಾಯುದೇವರು ನಮ್ಮನ್ನ ಸ್ಪರ್ಶ ಮಾಡ್ತಾರ, ನೋಡ್ತಾರ ಅಂತ ಹೇಳಿದ್ದೆ. ಸೂರ್ಯನ ಬಿಸಿಲು ನಿಮ್ಮ ಮೇಲೆ ಬಿದ್ರೆ ವಾಯುದೇವರು ಮುಟ್ಟಿ ಹಾಯ್ ಹಲೋ ಹೌ ಆರ್ ಯು ಅಂತ ಕೇಳ್ತಿರ್ತಾರ ಅಂತ. ಇಂಗ್ಲಿಷ್ ಬರಂಗ್ ಅಂತಿಕೊಂಡ್ರೆ ವಾಯುದೇವರಿಗೆ ಮತ್ತೆ ಅದಕ್ಕೆ ಹೇಳಿದ್ದೆ. ಅದಕ್ಕೆ ಮತ್ತೆ ಇನ್ನು ಇಂಗ್ಲಿಷ್ನಾಗ ಕೇಳ ಬಿಟ್ರೆ ಮತ್ತೆ ಬೇರೆ ವಿಷಯ ಹೇಳ್ಬೇಕಾಗ್ತದೆ. ಈಗ ಒಂದು ಹೊಸಾದ್ ಹೇಳಿಕತ್ತಾರ. ಇಲ್ಲೇನು ಹೊಸಾದ್ ಹೇಳಿಕತ್ತಾರ ಅಂತಂದ್ರೆ, ಸೂರ್ಯನ ಕಿರಣಗಳೇನವನೋ ಆ ಒಂದೊಂದು ಕಿರಣಗಳಲ್ಲೂ ವಾಯುದೇವರಿದ್ದಾರಂತ. ಒಂದ್ ದಿವ್ಸ ಏನ್ರ ಸಂಧ್ಯಾನ ಮಾಡೋ ಕಾಲಕ್ಕೆ 1 ತಾಸು ಟೈಮ್ ತಗೊಂಡ್ಬಿಡ್ರಿ, ಹೊಕ್ಕೋಲ್ಯಾಕ ಹೋದ್ರೆ ಹೊಕ್ಕೋಲ್ಯಾಕ. ಏನು ಅರ್ಘ್ಯ ಪ್ರದಾನ ಮಾಡೋ ಕಾಲಕ್ಕೆ ಕೈಯಾಗ ನೀರು ಹಿಡ್ಕೊಂಡ್ಬಿಡ್ರಿ, ಸೂರ್ಯನ ನೋಡ್ಕೋತ ನಿಂತ್ಕೊಂಡ್ಬಿಡ್ರಿ ಚಂದಾಗಿ. ನದಿ ದಂಡಿಗೆ ಹೋದಾಗ ಮತ್ತೆ ಮನೆ ಮಾಡ್ಬೇಡ್ರಿ, ವಿಶ್ವತಿ ನನ್ನ ಹೆಸರು ಹೇಳ್ಬೇಡ್ರಿ. ಅದಕ್ಕೆ ಇಟ್ಕೊಂಡು ಆ ಒಂದೊಂದು ಕಿರಣಗಳು ನಿಮ್ಮ ಪಾಸಿಗೆ ಬರ್ತಿದ್ರೆ, ಹತ್ರಕ್ಕೆ ಬರ್ತಿದ್ರೆ, ಆ ಒಂದೂ ಕಿರಣದಲ್ಲಿ ವಾಯುದೇವರು ಅದು ಎಷ್ಟು ಚಂದಾದ ರೂಪದಲ್ಲಿ ಇದ್ದಾರೆ ವಾಯುದೇವರು. ಉದ್ಯದ್ರವಿ ಪ್ರಕರ ಸನ್ನಿಭ ಅಚ್ಯುತಾಂಕೆ ಸ್ವಾಸೀನ ಮಸ್ಯ ನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಮುನ್ನತ ಕರ್ಮಶಕ್ತಿಂ. ಬರ್ತಾ ಇರ್ತಾರೆ, ಬಂದು ಮುಡ್ತಾರೆ. ಹಿಂಗ ಒಂದೊಂದು ರೂಪಗಳನ್ನು ಅನುಸಂಧಾನ ಮಾಡಿ ಅರ್ಘ್ಯ ಪ್ರದಾನ ಮಾಡ್ರಿ. ಸೂರ್ಯಾಂತರ್ಗತರಾದ ವಾಯುದೇವರು ಸ್ವೀಕಾರ ಮಾಡ್ತಾರೆ. ಏನು ಅಲ್ಲ ಮುಂದೇನು, ಅದು ಮುಂದೆ ಮಾಡಿದ್ರಿ ಮುಂದೇನು ಅಂತ ಕೇಳಿದ್ರೆ, ಅಲ್ಲೋ ಮಹಾರಾಜ ಬಹುಪುತ್ರ ತಗೊಂಡು ಏನ್ ಮಾಡ್ತೀವಿ ಎಲ್ಲ. ಆ ಒಂದೊಂದು ಕಿರಣಗಳೇನು ಬರ್ಲಿಕತ್ತಾವೆ, ಆ ಒಂದೊಂದು ಕಿರಣಗಳೇನು ಬರ್ತಾ ಇವೆ, ಅವುಗಳು ನಮ್ಮಲ್ಲಿ ಶ್ವಾಸೋಚ್ಛ್ವಾಸ ಮಾಡಿಸುವಾಗ ಏನು 21,600 ಮಂತ್ರಗಳವೋ, ಆ ಪ್ರಾಣದೇವರಿಗೂ ಈ ರೂಪಗಳಿಗೂ ಅಭೇದವಾಗ್ತದ, ಅಭಿನ್ನರಾಗ್ತಾರ. ಅಲ್ಲಿ ಒಂದು ಶ್ವಾಸ ಒಂದು ಮಂತ್ರ ಕಿರಣ, ಶ್ವಾಸ ಒಂದು ಮಂತ್ರ ಕಿರಣಗಳು, ಹಿಂಗ ಅನುಸಂಧಾನವನ್ನ ಮಾಡಿಕೊಳ್ಳಬೇಕು. ಇದೊಂದು ಉಪಾಸನೆಯ ಮುಖ ಅಷ್ಟೇ. ನೀವು ಎಷ್ಟು ಉಪನಿಷತ್ತುಗಳನ್ನು ಓದ್ತೀರಿ ಅಷ್ಟು ಆಧ್ಯಾತ್ಮಿಕ ಆಗಿಬಿಡ್ತೀರಿ ನೀವು. ಪೂರ್ಣ ಅಧ್ಯಾತ್ಮದ ಮುಖ ಬಂದ್ಬಿಡ್ತದೆ. ಆದ್ದರಿಂದ ನಿತ್ಯದಲ್ಲಿ ಸೂರ್ಯನ ಕಿರಣಗಳ ಮೂಲಕವಾಗಿ ಬರುವಂತಹ ವಾಯುದೇವರು ಒಂದೊಂದು ಕಿರಣಗಳಲ್ಲೂ ವಾಯುದೇವರಿದ್ದಾರೆ ಅಂತ ಉಪಾಸನ ಮಾಡ್ರಿ. ಇನ್ನ ಅಥ ಅಧ್ಯಾತ್ಮ ಆತ್ರಪ್ಪ, ಇದು ಅಧಿದೈವದಲ್ಲ ಆತು. ಅಧ್ಯಾತ್ಮದಲ್ಲಿ ಏನು ಅಂತ ಕೇಳಿದ್ರೆ, ಯೇ ವಾಯಂ ಮುಖ್ಯ ಪ್ರಾಣ ತಮುದ್ಗೀತಂ ಉಪಾಸೀತ ಓಮಿತಿ ಹ್ಯೇಷ ಸ್ವರನ್ಯೇತಿ. ನಮ್ಮ ದೇಹದಲ್ಲಿ ಮುಖ್ಯ ಪ್ರಾಣದೇವರೇನಿದ್ದಾರೋ ಅವರಲ್ಲಿ ಉದ್ಗೀತ ನಾಮಕನಾದ ಪರಮಾತ್ಮ ಅವ ಓಂ ಅಂತ ತಿಳ್ಕೊಂಡು ಸ್ವರ ಹೇಳ್ಕೊಂಡು ಕೂತಿದ್ದಾನೆ, ಅವನನ್ನು ನೀನು ಉಪಾಸನಾ ಮಾಡು. ಏತಮು ಏವ ಅಹಂ ಅಭ್ಯಾಗಾಸಿಷಂ ತಸ್ಮಾನ್ ಮಮ ತ್ವಂ ಏಕೋಸೀತಿ ಕೌಶೀತಕಃ ಪುತ್ರಮುವಾಚ ಪ್ರಾಣಾಂಸ್ತ್ವಂ ಭೂಮಾನಂ ಅಭಿಗಾಯತಾತ್ ಬಹವೋ ವೈತೆ ಭವಿಷ್ಯಂತಿ ಇತಿ. ನೋಡಪ್ಪ, ನಾನು ಕೇವಲ
ಅಧ್ಯಾತ್ಮ ಅಂದ್ರೆ ಶರೀರ. ಆ ಶರೀರದಲ್ಲಿರುವಂತಹ ಮುಖ್ಯ ಪ್ರಾಣನಲ್ಲಿ ಇದ್ದ ಭಗವಂತನ ಉಪಾಸನೆ ಮಾಡಿದ್ದೀನಿ, ಒಬ್ಬನ್ನೇ. ಹಂಗ್ ಮಾಡ್ಲಿಕ್ಕೆ ಹೋಗಬೇಡ. ಆ ಪ್ರಾಣದೇವರು ನಮ್ಮ ಏಕಾದಶ ಇಂದ್ರಿಯಗಳಲ್ಲಿ ಇದ್ದಾರೆ. ಅಂಥ ಏಕಾದಶ ಇಂದ್ರಿಯಗಳಲ್ಲಿದ್ದ ಪ್ರಾಣನಲ್ಲಿನ ಉದ್ಗೀತನನ್ನು ಉಪಾಸನ ಮಾಡು, ನಿನಗೆ ಬಹುಪುತ್ರರಾಗ್ತಾರ. ಇದೊಂದು ಹೊಸ ಅಂಶ ಮತ್ತೆ. ಸರಿ ಆಯ್ತಾ? ಲಕ್ಷ್ಯ ತಗೊಳ್ರಿ. ಏನಂತ? ಏತಮೂ ಏವ ಅಭ್ಯಾಗಾಸಿಷಂ ತಸ್ಮಾನ್ ಮಮ ತ್ವಂ ಏಕೋ ಅಸೀತಿಹ ಕೌಶೀತಕ ಪುತ್ರಮುವಾಚ. ಪ್ರಾಣಾನ್ಸ್ತ್ವಂ, ಇಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಪ್ರಾಣಾನ್ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಲ್ಲಿ. ಇಂದ್ರಿಯಗಳಿಗೂ ಏನ್ ಕರೀತಾರ? ಪ್ರಾಣ ಅಂತ ಕರೀತಾರ. ಇಂದ್ರಿಯೇಶು ಭೂಮಾನಂ, ಭೂಮಾನಂ ಅಂದ್ರೆ ಪರಮಾತ್ಮಾನಂ ಅಂತ ಅರ್ಥ, ಪರಮಾತ್ಮನನ್ನು. ಅಭಿಗಾಯತ, ಧ್ಯಾನ ಮಾಡಿದ್ರೆ, ದಾನ ಮಾಡಿದ್ರೆ ಬಹವೋ ವೈತೆ ಭವಿಷ್ಯಂತಿ, ನಿನಗೆ ಅನೇಕ ಜನ ಮಕ್ಕಳಾಗ್ತಾರ. ಸರಿ ಆತ? ಇನ್ನ ಅಥ ಖಲು ಯಹ ಉದ್ಗೀತಃ ಸಹ ಪ್ರಣವಃ, ಯಹ ಪ್ರಣವಃ ಸಹ ಉದ್ಗೀತಃ ಇತಿ ಹೋತೃಷಧನಾತ್ ಅದ್ಧೈವಾಪಿ ದುರುದ್ಗೀತಂ ಅನುಸಮಾಹರತಿ ಇತ್ಯನುಸಮಾಹರತಿ ಇತಿ. ಯಾರು, ಇನ್ನು ಮುಂದೆ ಹೊಸ ಅಂಶ, ಯಾರು ಉದ್ಗೀತನೋ ಅವನೇ ಪ್ರಣವ, ಯಾವನು ಪ್ರಣವನೇ ಅವನೇ ಉದ್ಗೀತ ಎಂದು ಹೋತೃಷದನಾಥ್. ಹೋತೃಷದನಾಥ್ ಅಂದ್ರೇನು? ಹೋಮದ ಮನೆಯಲ್ಲಿರುವಂತಹ ಅಗ್ನಿಯಲ್ಲಿ ಯಾರು ಅವನ ಆರಾಧನೆಯನ್ನು ಮಾಡುತ್ತಾರೋ, ಅದ್ಧೈವಾಪಿ ನಿಶ್ಚಿತವಾಗಿ, ದುರುದ್ಗೀತಂ, ನೀವು ಮಾತನಾಡುವಾಗ ಉಪಾಸನೆ ಮಾಡುವಾಗ ಮಿಸ್ಟೇಕ್ ಆಗಿದ್ರ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರ, ಅನುಸಮಾಹರತಿ, ಅದನ್ನ ದೋಷ ಪರಿಹಾರ ಮಾಡ್ತಾನೆ ಪರಮಾತ್ಮ. ಅನುಸಮಾಹರತಿ ಇತಿ ವಿವರಣೆಯನ್ನು ಮುಂದೆ ಕೊಡ್ತಾರೆ. ಇರ್ಲಿ, ಮುಂದೆ ಹೋಗೊಂಡು ಬರ್ರಿ. ಆದಿತ್ಯ ಸಂಸ್ಥಿತೋ ವಾಯು ಪ್ರಣವಸ್ತದ್ಗತೋ ಹರಿಹಿ. ಆದಿತ್ಯನಲ್ಲಿ ವಾಯು ಇದ್ದಾನ, ಆ ವಾಯುವಿನಲ್ಲಿ ಪ್ರಣವ ಇದ್ದಾನ ಪರಮಾತ್ಮ. ಯಾಕ ಪರಮಾತ್ಮನಿಗೆ ಪ್ರಣವ ಅಂತ ಕರೀತಾರ ಅಂದ್ರೆ ಪ್ರಕೃಷ್ಟತ್ವಾತ್ ನೇತೃತ್ವಾತ್ ಗತಿದತ್ವಾತ್ ಖಿಲಸ್ಯ ಚ. ಮೂರರ್ಥ ಬರ್ದಿಟ್ಕೊಳ್ರಿ. ಪ್ರ ಪ್ಲಸ್ ಣ ಪ್ಲಸ್ ವ ಅಂತ ಬರ್ಕೊಂಡ್ಬಿಡ್ರಿ. ಪ್ರ ಪ್ಲಸ್ ಣ ಪ್ಲಸ್ ವ ಅಂತ ಬರ್ಕೋಬೇಕು. ಆಯ್ತಾ? ಪ್ರಕೃಷ್ಟ ಅಂತ ಬರ್ಕೋಬೇಕು. ಶ್ರೇಷ್ಠ ಅಂತ ಬರ್ಕೊಡ್ರಿ. ಪ್ರ ಶಬ್ದಾರ್ಥ ಕೆಳಗಡೆಗೆ. ಅಲ್ಲ, ಅದಲ್ಲ, ಇದು ಮತ್ತೆ ಬೇರೆ ಆಗ್ತದೆ. ಬೆಳಗ್ಗೆ ಪ್ರಕೃಷ್ಟಂ ನೂಯತೆ ಇತಿ ಪ್ರಣವ ಅಂತ ಒಂದು ಬರ್ಸೀನಿ. ಅದರ ಅರ್ಥ ಶ್ರೇಷ್ಠವಾದ ವಸ್ತುವನ್ನು ತಿಳಿಸುವ ಓಂಕಾರ ಅಂತ. ಈಗ ಇದು ಪರಮಾತ್ಮ ಅಂತ ಅರ್ಥದ, ಓಂಕಾರ ಅಂತ ಅರ್ಥಲ್ಲ, ಪರಮಾತ್ಮ ಅಂತ ಅರ್ಥ. ಪರಮಾತ್ಮಗೆ ಏನರ್ಥದಕ್ಕೆ? ಶ್ರೇಷ್ಠನಾಗಿದ್ದಾನೆ ಮತ್ತು ನೇತಾರನಾಗಿದ್ದಾನೆ. ನೇತ ಅಂದ್ರೆ ಏನಪ್ಪಾ? ಅವ ಇಂಗ್ಲಿಷ್ ಏನ್ ಕರೀತಾರ? ಲೀಡರ್. ಲೀಡರ್ ಆಗ್ಯಾನ, ಈ ಜಗತ್ತಿನ ಲೀಡರ್ ಅವ, ನಾಯಕ. ಮತ್ತು ಇದು ಪ್ರಣವ ಅಂದ್ರೆ ಎಲ್ಲರಿಗೂ ಆಶ್ರಯ ನೀಡಿದ್ದಾನೆ. ವ ಶಬ್ದಕ್ಕೆ ಎಲ್ಲರಿಗೂ ಆಶ್ರಯ ನೀಡಿದವನು ಅಂತ ಅರ್ಥ. ಇದಕ್ಕ ನೇತ ಅಂತ ಅರ್ಥ, ಇದಕ್ಕ ಆಶ್ರಯ ನೀಡಿದವ ಅಂತ ಅರ್ಥ. ಹಿಂಗಾಗಿ ಭಗವಂತನಿಗೆ ಪ್ರಣವ ಅಂತ ಹೆಸರಾದ್ರೆ ಅರ್ಥ ಏನು ಅಂದ್ರೆ ಎಲ್ಲರಿಗೂ ಆಶ್ರಯವನ್ನ ನೀಡಿದ ನೇತಾರನಾದ ಶ್ರೇಷ್ಠ ವ್ಯಕ್ತಿ. ಆದ್ರಿಂದ ಅವನನ್ನ ಪ್ರಣವ ಎಂದು ಕರೆಯಬೇಕು. ಹಿಂಗ್ ಬರ್ಕೊಳ್ರಿ ಅರ್ಥವನ್ನ. ಉಲ್ಟಾ ಹೇಳ್ತೀನಿ ಅದಕ್ಕೆ. ಎಲ್ಲರಿಗೂ ಆಶ್ರಯ ನೀಡಿದ ನೇತಾರನಾದ ಶ್ರೇಷ್ಠ ವ್ಯಕ್ತಿ. ಚಂದ, ಓಂಕಾರದ ಅರ್ಥ ಬಹಳ ಚಂದ. ಎಲ್ಲರಿಗೂ ಆಶ್ರಯ ನೀಡಿದ ನೇತಾರನಾದ ಶ್ರೇಷ್ಠ ವ್ಯಕ್ತಿ. ಸರಿ, ಮುಂದೆ ಹೋಗೋಣಂತ. ಉದ್ಗೀತ ಉಚ್ಚೈರ್ಗೀಯತ್ವಾತ್ ಸಯೇವ ಪುರುಷೋತ್ತಮ. ಉದ್ಗೀತ ಅಂತ ಯಾಕೆ ಕರೀತಾರ? ಉಚ್ಚೈಹಿ ಗೀಯತ್ವಾತ್, ಸರ್ವೋತ್ತಮನೆಂಬುದಾಗಿ ಕರೆಸಿಕೊಳ್ತಾನಾದ್ರಿಂದ ಉದ್ಗೀತ. ಸಯೇವ ಪ್ರಾಣಗೋದೇಹೆ, ಅವನೇ ನಮ್ಮ ದೇಹದಲ್ಲಿದ್ದ ಪ್ರಾಣದೇವರಲ್ಲಿ ಇದ್ದಾನ. ಓಮಿತ್ತೇವ ಸದಾ ಜಪನ್, ಓಮನ್ ಜಪ ಮಾಡ್ಕೋತಿರ್ತಾನ. ಏತೇಷ ಭಗವಾನ್ ವಿಷ್ಣು ಧ್ಯಾಯನ್ ಏಕಂ ತಮಕ್ಷರಂ. ಯಾರು ಹಿಂಗ್ ಜಪ ಮಾಡ್ತಾನೋ ಅವನನ್ನು ಹೊಂದುತ್ತಾನ. ಏತಿ ಏಷ ಭಗವಾನ್ ವಿಷ್ಣು ಧ್ಯಾಯನ್ ಏಕಂ ತಮಕ್ಷರಂ ಏಕಪುತ್ರೋ ಮುಕ್ತಿಮೇತಿ. ಧ್ಯಾಯನ್ ಪ್ರಾಣೇಶು ರಶ್ಮಿಷು ಬಹುಪುತ್ರೋ ವಿಮುಕ್ತಸ್ಯ ತಸ್ಮಾತ್ ಧ್ಯಾಯೇ ತಥಾ ಪರಂ. ಏಕಪುತ್ರ ಮುಕ್ತಿಮೇತಿ. ಹಂಗ ಒಂದೊಂದ ರೂಪ ಉಪಾಸನೆ ಮಾಡಿದ್ದಕ್ಕ ಒಂದೊಂದ ಮಕ್ಕಳಾಗ್ತಾವ ಮತ್ತು ಮೋಕ್ಷ ಅಂತೂ ಹೊಂದೇ ಹೊಂತಾನ. ಇನ್ನ ಪ್ರಾಣೇಶು ನೋಡ್ರಿ, ಇಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೂ ಮತ್ತೆ ಇಂದ್ರಿಯಗಳು ಅಂತ ಅರ್ಥ. ಅಲ್ಲಿ ಬರ್ಕೊಳ್ರಿ, ಪ್ರಾಣೇಶು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯೇಶು ಇಂದ್ರಿಯೇಶು
ಇಂದ್ರಿಯಗಳಲ್ಲಿ, ರಶ್ಮಿಷು ರಶ್ಮಿಗಳಲ್ಲಿ, ಬಹುಪುತ್ರ ಬಹಳ ಮಕ್ಕಳಾಗ್ತಾರೆ, ವಿಮುಕ್ತ ಸ್ಯಾತ್ ಮೋಕ್ಷವನ್ನು ಹೊಂದುತ್ತಾನ. ಅಂದ್ರೆ ಈ ಪ್ರಣವೋಪಾಸನ ಉದ್ಗೀತೋಪಾಸನ ಲೌಕಿಕ ಪಾರಲೌಕಿಕ ಎರಡೂ ಫಲವನ್ನ ಕೊಡುವಂತಹದ್ದಾಗಿದೆ ಅಂತ ಆಯ್ತು. ಸರಿ, ಪ್ರಾಣಸ್ಥಂ ಆಯ್ತಾ, ಪ್ರಾಣಸ್ಥಂ ಅನ್ನೋದಕ್ಕೆ ಮುಗೀತು. ಭೂಮಾನಂ, ಪ್ರಾಣಸ್ಥಂ ಭೂಮಾನಂ ಅಂತಂದ್ರೆ ಇಂದ್ರಿಯಗಳಲ್ಲಿರುವಂತಹ ಪೂರ್ಣನಾದ ಭಗವಂತನನ್ನು ಅಭಿಗಾಯತ ಉದ್ಗೀತ ಮನುಸಮಾಹರತಿ, ಗಾನವನ್ನ ಮಾಡ್ತಾ ಇರಬೇಕು. ಅನುರೂಪಮೇವ ಕರೋತಿ, ಹಂಗ ಗಾನ ಮಾಡ್ತಾ ಇದ್ರ ನಮಗೆಲ್ಲ ಒಳ್ಳೇದನ್ನೇ ಮಾಡ್ತಾನ. ಹೋತೃ ಸದನಸ್ಥಂ ಅಗ್ನಿಸ್ಥಂ ಭಗವಂತಂ ಧ್ಯಾತ್ವ, ಹೋಮದ ಮನೆಯಲ್ಲಿರುವ ಅಗ್ನಿಯಲ್ಲಿರುವಂತಹ ಪರಮಾತ್ಮನನ್ನು ಸರಿ ಆಯ್ತಾ. ಮುಂದೆ ನೋಡ್ರಿ, ಈಗ ಒಂದು ಶ್ಲೋಕ ಹೇಳ್ತಾರ ತ್ರೈವಿಧ್ಯ ಅನ್ನೋ ಗ್ರಂಥದ್ದು. ಅನ್ಯಥಾ ಗಾನಜಂ ದೋಷಂ ಅಗ್ನೌ ಧ್ಯಾತ್ವಾ ಹರಿಂ ಪರಂ ಅಪಾಕರೋತಿ ತಸ್ಮಾತ್ತಂ ಧ್ಯಾಯೇವಾಗ್ನಿಗಂ ಹರಿಂ ಧ್ಯಾಯೇದೇವಾಗ್ನಿಗಂ ಸದಾ. ಅನ್ಯಥಾ ಗಾನಜಂ ದೋಷಂ, ಹೇಳುವಾಗ ತಪ್ಪಾಗಿರ್ತಾವ, ಸ್ತೋತ್ರ ಮಾಡುವಾಗ ಹೇಳುವಾಗ ತಪ್ಪಾಗಿರ್ತಾವ, ಶಬ್ದ ಉಚ್ಚಾರಣೆ ಮಾಡಿರಂಗಿಲ್ಲ. ಪ್ರಾರಬ್ಧ ಕರ್ಮ ನಮ್ಮ ಪಾಪ ಇಷ್ಟ ಅಡ್ಡಿರ್ತದ ಅಂತಂದ್ರೆ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೂ ಬಿಡಂಗಿಲ್ಲ. ಬಹಳ ಕಷ್ಟ, ಬಹಳ ಕಷ್ಟ. ನಾವ್ ಅನ್ಕೊಂಡಿರ್ತೀವಿ ಏನಂತಾದ್ರೆ ನಮ್ಮ ಕಡೆಗೆ ಏನ್ ತಿಳ್ಕೊಂಡು ಹೇಳಿಕೊಟ್ರು ಕೂಡ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಅಥವಾ ಇನ್ನೇನೋ ಸಮಸ್ಯೆ ಆಗಿರ್ತದೆ. ಹಂಗೆ ಯಾಕೆ ಆಗ್ತದ ಅಂದ್ರೆ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇರ್ತದ, ಪಾಪ ಇರ್ತದ, ಅದಕ್ಕೆ ನಮ್ಮ ಕಡೆಯಿಂದ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅಜ್ಞಂತರ್ಗತನಾದ ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಆ ದೋಷಗಳೆಲ್ಲವನ್ನು ಪರಿಹಾರ ಮಾಡ್ತಾನ. ಅದಕ್ಕೆ ಹೇಳಿದ ಬೆಳಿಗ್ಗೆ ವೈಶ್ವದೇವ ಮಾಡೋದ್ರಿಂದ ಇದೊಂದು ವಿಶೇಷ ಲಾಭ ಅದ ಅಂತ ತಿಳಿಸಿಕೊಟ್ಟೆ ನಾನು. ಸರಿನಾ. ಇತಿ ತ್ರೈವಿಧ್ಯೆ ಅಧ್ಯಾತ್ವಾ ಅಗ್ನೌ ಧ್ಯಾತ್ವಾ ಹರಿಂ ಪರಂ ಅಪಾಕರೋತಿ, ಆ ದೋಷವನ್ನು ಪರಿಹಾರ ಮಾಡ್ತಾನೆ. ತಸ್ಮಾತ್, ಆದ್ದರಿಂದ ತಂ ಧ್ಯಾಯೇತ ಏವ, ಅವನನ್ನು ಧ್ಯಾನ ಮಾಡ್ರಿ. ಎಲ್ಲಿ? ಅಗ್ನಿಗಂ, ಅಗ್ನಿಯಂತರ್ಗತ ಆದವನು, ಸದಾ ಯಾವಾಗಲೂ. ಸರಿ, ಹೋಗಿ ಈಗ ಇನ್ನೊಂದು ಹೊಸ ವಿಷಯವನ್ನು ಪ್ರಾರಂಭ ಮಾಡಿರ್ತಾರೆ. ಏನು ಹೊಸ ವಿಷಯದ ಅಂದ್ರೆ 282ನೇ ಪುಟದಲ್ಲಿ ಬಂದಿರುವಂತಹ ಒಂದು ಮಾತು. 282ನೇ ಪುಟದಲ್ಲಿ ಬಂದ ಮಾತನ್ನು ಈಗ ಇಲ್ಲಿ ತಗೊಂಡು ಹೊಸದಾದ ಚಿಂತನೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರ ಅಲ್ಲೇನ್ ಹೇಳಿತ್ತು ವಿಷಯ, ಹೊಸ ಚಿಂತನೆ ಏನು ಅಂತ ಕೇಳಿದ್ರೆ ಇಷ್ಟು ವಿಷಯ. ಭಾರತೀ ದೇವಿಯರು ತನ್ನದೇ ರೂಪಕ್ಕಿಂತಲೂ ತಾವು ಶ್ರೇಷ್ಠರಾಗಿದ್ದಾರೆ ಅಂತ ಒಂದು ಚಿಂತನೆ ಬಂದಿತ್ತು. ಅದು ಬಹಳ ಚಂದ ವಿಷಯ ಬಂದಿತ್ತು. ಅದು ಹೆಂಗ್ ಬಂದಿತ್ತು, ಏನ್ ಬಂದಿತ್ತು ಎಲ್ಲ ಬಹಳ ವಿವರಣೆ ಕೊಟ್ಟಿದ್ದೇನೆ, ಅದು ಮುಗಿದದ. ಈಗ ಅದನ್ನ ಹೇಳಲಿಕ್ಕೆ ಹೊರಡ್ತಾರೆ. ಈಗ ಏನಾಗಿದೆ ಅಂದ್ರೆ, ಕೇವಲ ಋಗ್ವೇದಕ್ಕೆ ಅಭಿಮಾನಿಗಳಾದ ಅವಸ್ಥೆಯಲ್ಲಿದ್ದಾಗ, ದೇಸಾರ ಅವ್ರು ಕೇಳಿದ್ರೆ ನೀವೇ, ಭಾರತೀ ದೇವಿಯರು ಕೇವಲ ಋಗ್ವೇದಕ್ಕೆ ಅಭಿಮಾನಿಗಳಾಗಿರುವಾಗ ವಾಯುದೇವರಿಂದ ದೂರ ಇರ್ತಾರೆ. ಗೊತ್ತಾಯ್ತಾ? ವಾಗಭಿಮಾನಿ ಆ ಋಗ್ವೇದಕ್ಕ. ಅದೇ ರುಕ್ಕಿಗೆ ಸಾಮ ಸೇರಿದ ಕೂಡಲೇ ವಾಯುದೇವರ ಜೊತೆಗೆ ಸೇರಿದ್ದರಿಂದಾಗಿ ಅರ್ಧನಾರಿ ನರರೂಪ ಉಂಟಾಗಿ ಹೆಚ್ಚಿನ ಏನಂತ ಸುಖ ಉಂಟಾಗ್ತದ. ಯಾರಿಗೆ? ಭಾರತೀ ದೇವಿಯರಿಗೆ. ಆದ್ದರಿಂದ ಆ ಸಾಮ ಅನಿಸಿಕೊಂಡಾಗ ಮಾತ್ರ ವಿಶೇಷವಾದ ಭಾರತೀ ದೇವಿಯರು ತಮಗಿಂತ ತಾವೇ ಉತ್ತಮರು ಅಂತ ಕರೆಸಿಕೊಂಡಾರ. ಅದರ ಚಿಂತನೆ ಈಗ ಪ್ರಾರಂಭ ಆಯ್ತು. ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ಹೇಳ್ತಾರೆ. ಮೊದಲು 282ನೇ ಪುಟ ತೆಗಿಬೇಕು. 282ನೇ ಪುಟ ತೆಗೆದಾಗ ಅಲ್ಲಿ ಯೇಷಾಂ ಭೂತಾನಾಂ ಪೃಥಿವೀರಸಃ ಪೃಥಿವ್ಯಾ ಆಪೋ ರಸಃ ಅಪಾಮೋಷಧಯೋ ರಸಃ ಓಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸಃ. ಆಮೇಲೆ ವಾಗ್ರಸಃ ವಾಚಃ ರುಗ್ರಸಃ. ನೋಡ್ರಿ, ಆ ಮಾತಿಗೆ ಅಭಿಮಾನಿಯಾದ ಭಾರತೀ ದೇವಿಗಿಂತಲೂ ಕೂಡ ರುಕ್ಕಿಗೆ ಅಭಿಮಾನಿಯಾದಾಗ ಅವಳು ಶ್ರೇಷ್ಠಳಾಗ್ತಾಳ. ಅಂತಹ ರುಚಃ, ಆ ರುಗಭಿಮಾನಿಯಾದ ಭಾರತಿಗಿಂತಲೂ ಸಾಮ ವಾಯುದೇವರು ಶ್ರೇಷ್ಠರಾಗಿದ್ದಾರೆ ಅಂತ ಹೇಳಿತ್ತಲ್ಲಿ. ಹೌದಾ? ಯಾಕ? ತೆಳಗಲ್ಲೇ ಭಾಷ್ಯ ಏನಂತಾರ ಅಂದ್ರ ನೋಡ್ರಿ, ತಸ್ಮಾತ್ ಸರಸ್ವತಿ ವಾಗ್ಹಿ ಶ್ರೇಷ್ಠ ಅಸ್ಯಾ ಋಕ್ ಸ್ವರೂಪಿಣಿ. ವಾಕ್ ಅಂತ ಕರೆಸಿಕೊಳ್ಳುವಂತಹ ಭಾರತೀ ದೇವಿಗಿಂತಲೂ ಋಕ್ ಸ್ವರೂಪಿಣಿಯಾಗಿರುವಂಥವಳು ಶ್ರೇಷ್ಠಳು. ಶೈವ ಶ್ರೇಷ್ಠ ತಥೋ. ಯಾಕ ಅಂತ ಕೇಳಿದ್ರೆ ವಾಯುದೇವರ ಜೊತೆಗೆ ಸೇರಿರ್ತಾಳ. ಈ ವಿಷಯವನ್ನು ಹೇಳಿತ್ತು. ಈಗ ಅದರ ಉಪಾಸನೆಯನ್ನು ಹೇಳಿಕತ್ತಾರ. ನೋಡ್ರಿ, ಇಷ್ಟಂಶ ಭಾರತೀ ದೇವಿಯು
ಕೇವಲ ವಾಗಭಿಮಾನಿಯಾದಾಗ ತನ್ನದೇ ಆದ ಋಗ್ವೇದಾಭಿಮಾನಿ ರೂಪಕ್ಕಿಂತಲೂ ಕಡಿಮೆಯಾಗಿರ್ತಾಳೆ. ಆದ ಋಗ್ವೇದಾಭಿಮಾನಿಯಾದಾಗ ತನ್ನದೇ ಆದ ವಾಗಭಿಮಾನಿ ರೂಪಕ್ಕಿಂತಲೂ ಶ್ರೇಷ್ಠವಾಗಿರ್ತಾಳೆ. ಅದು ಯಾಕ ಅಂತ ಕೇಳಿದ್ರೆ ರುಚಿ ಅಧ್ಯೂಢಂ ಸಾಮ, ಆಗ ವಾಯುದೇವರ ಜೊತೆಗೆ ಸೇರುವಂತ ಅವಕಾಶ ಇರ್ತದ. ಯಾಕ ಒಂದೇ ದೇಹದಲ್ಲಿ ಅರ್ಧನಾರಿ ನರರೂಪರಾಗ್ತಾರ. ಸಾಮ ಅಂತ ಕರ್ಸ್ಕೋತಾರ. ಸಾ ಅಂದ್ರೆ ಭಾರತಿ, ಅಮ ಅಂದ್ರೆ ವಾಯುದೇವರು. ಸಾ ಪ್ಲಸ್ ಅಮ ಈಸ್ ಈಕ್ವಲ್ ಟು ಸಾಮ, ಅರ್ಧನಾರಿ ನರರೂಪದ ವಾಯುಭಾರತೀಯರು ಅನ್ನುವಂತಹ ಚಿಂತನೆ ಈಗ ಪ್ರಾರಂಭವಾಗ್ಲಿಗತ್ತದ. ನೋಡ್ರಿ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರ, ನಮಗ ಸಾಮಾನ್ಯವಾಗಿ ಭೂಹು ಭುವಃ ಸ್ವಹ ಮೂರು ಲೋಕಗಳಲ್ಲಿ ಉಪಾಸನೆಗೆ ಅವಕಾಶ ಉಂಟು. ಹಿಂದೆ ರಗಡ್ಸಲೇ ಬಂದದ್ದು ಭೂಹು ಭುವಃ ಸ್ವಹ ಅಂತ ತಿಳ್ಕೊಂಡು. ಭೂಹು ಭುವಃ ಸ್ವಹ ಅನ್ನುವಂತಹ ಮೂರು ಹೇಳಿ ಆದ ಮೇಲೆ ಮತ್ತೆರಡು ಹೊಸ ಅಂಶಗಳನ್ನು ಹೇಳ್ತಾರ. ನಕ್ಷತ್ರ ಮತ್ತು ಚಂದ್ರ ಬರ್ತದೆ, ಎಲ್ಲ ಬರೆಸ್ತೀನಿ. ನಕ್ಷತ್ರ ಮತ್ತು ಚಂದ್ರ, ಆಮೇಲೆ ಸೂರ್ಯನ ಶುಕ್ಲವರ್ಣ ಹಾಗೂ ಸೂರ್ಯನಲ್ಲಿರುವಂತಹ ಬ್ಲಾಕ್ ಹೋಲ್ಸ್ ಕಪ್ಪು ವರ್ಣ. ಏನ್ ಹೇಳ್ಯಾರ, ಬಹಳ ದಿವಸ ಹೇಳ್ಯಾರ ಮೊದ್ಲೇ. ಇಲ್ಲಿಯೂ ಕೂಡ ಉಪಾಸನೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಾ? ಬರ್ಕೊಳ್ರಿ. ಏನ್ ಬರ್ಕೋಬೇಕು ಇವತ್ತಿನ ಪಾಠದ ಲಾಸ್ಟ್ ಓವರ್ ಲಾಸ್ಟ್ ಬಾಲ್. ಏನ್ ಬರ್ಕೋಬೇಕು ಅಂತಂದ್ರೆ ಬರ್ಕೊಳ್ರಿ. ಏನಂತ ತಿಳ್ಕೊಂಡ್ರಿ? ಭೂಮಿ ಜೊತೆಗೆ ಅಗ್ನಿ, ಭೂಮಿ ನಡುವ ಅಡ್ಡಗಿರಿ ಹಾಕೊಂಡು ಅಗ್ನಿ ಅಂತ ಬರ್ಕೋಬೇಕು. ಭೂಮಿ ಅಂತ ಬರ್ಕೊಂಡು ನಡುವ ಅಡ್ಡಗಿರಿ ಹಾಕಿ ಸ್ವಲ್ಪ ಜಾಗ ಬಿಟ್ಟು ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಅಗ್ನಿ ಅಂತ ಬರ್ಕೋಬೇಕು. ಆ ಭೂಮಿಯಲ್ಲಿ ಕೆಳಗಡೆಗೆ ಸರಸ್ವತಿ ಅದೇ ಭಾರತಿ ಅಂತ ಬರ್ಕೋಬೇಕು. ರುಕ್ ಅಂತ ಬರ್ಕೊಂಡು ಭಾರತಿ ಅಂತ ಬರ್ಕೋಬೇಕು ಅಷ್ಟೇ. ರುಕ್ ಅಂತ ಬರ್ಕೊಂಡು ಏನ್ ಬರ್ಕೋಬೇಕು, ಸರಸ್ವತಿ, ಎರಡು ಒಂದೇ. ಆ ಕಡೆ ಬಾಜುಕ ಸಾಮ ಅಂತ ಬರ್ಕೊಂಡು ವಾಯು ಅಂತ ಬರ್ಕೋಬೇಕು. ಹಿಂಗ ಮುಂದೆ ಕಂಟಿನ್ಯೂ ಆಗ್ಬೇಕು ಎಲ್ಲಾ ಕಡೆಗಿನ್ನ. ಗೊತ್ತಾಯ್ತಾ? ಒಂದಾತು. ಹೌದು, ಅಗ್ನಿ ಇದ್ದಲ್ಲಿ ಒಪ್ಪ ಅಣ್ಣ ಮುಂದೆ ಬರ್ಕೊಳ್ರಿ. ಅಂತರಿಕ್ಷ ಅಂತ ಬರ್ಕೊಂಡು ಕೆಳಗಡೆಗೆ ಯಥಾ ಪ್ರಕಾರ ರುಕ್ ಭಾರತಿ ಅಂತ ಬರ್ಕೊಳ್ರಿ ಅಥವಾ ಸರಸ್ವತಿ ಅಂತ ಬರ್ಕೊಳ್ರಿ. ಬಾಜುಕ ವಾಯು ಅಂದ್ರೆ ಭೂತವಾಯು ಅಂತ ಬರ್ಕೊಂಡು ಕೆಳಗಡೆಗೆ ಸಾಮ ವಾಯು ಅಂತ ಬರ್ಕೋಬೇಕು. ಮುಂದೋಗೋಣ. ಅಂತರಿಕ್ಷ ಅಂತ ಅಂತರಿಕ್ಷದೊಳಗೆ ಮೊದಲು ಅಲ್ಲ, ಅಂತರಿಕ್ಷನೇ. ಅಂತರಿಕ್ಷದಲ್ಲಿನೇ ಭಾರತೀ ದೇವಿ, ರುಕ್ ಭಾರತಿ ಅಂತ. ಮುಂದ ಸ್ವರ್ಗ, ಸ್ವರ್ಗಕ್ಕೆ ಬಂದು ಸ್ವರ್ಗದ ಕೆಳಗಡೆಗೆ ರುಕ್ ಭಾರತಿ, ಸ್ವರ್ಗಕ್ಕೂ ಯಥಾ ಪ್ರಕಾರ ಭಾರತಿ, ಸ್ವರ್ಗ ಭಾರತಿ ಅಂತ ಬರ್ಕೊಂಡು ಸಾಕು, ಗೊತ್ತಾಗ್ತದೆ ಇನ್ನು ಮುಂದೆ. ಆಮೇಲೆ ಆದಿತ್ಯ ಅಂತ ಬರ್ಕೊಂಡು ಸಾಮ, ಆದಿತ್ಯ ಅಂದ್ರೆ ಸೂರ್ಯ. ಸರಿ ಹೊತ್ತಿಲ್ಲೀಗ ಮೂರಾತಿ ವ್ಯವಸ್ಥಾ. ಭೂಹು ಭುವಃ ಸ್ವಹ, ಭೂಹು ಅನ್ನೋದಲ್ಲಿ ಭಾರತೀ ದೇವಿ, ಭುವಃ ಅಂದ್ರೆ ಅಂತರಿಕ್ಷ, ಅಲ್ಲೂ ಭಾರತೀ ದೇವಿ, ಸ್ವಹ ಅಂದ್ರೆ ಸ್ವರ್ಗ, ಅಲ್ಲೂ ಭಾರತೀ ದೇವಿ, ಇಲ್ಲಿ ಅಗ್ನಿ, ಅಲ್ಲಿ ಭೂತವಾಯು, ಅಲ್ಲಿ ಆದಿತ್ಯ, ಈ ಮೂರು ಕಡೆಗೂ ವಾಯುದೇವರು. ಮುಗಿತಾ? ನೆಕ್ಸ್ಟ್ ಬರ್ಕೊಳ್ರಿ. ನಕ್ಷತ್ರಗಳಲ್ಲಿ ಭಾರತಿ. ಎಷ್ಟು ಚಂದದ ನೋಡ್ರಿ ಉಪಾಸನಾ. ಇಲ್ಲರ ನಕ್ಷತ್ರಗಳಲ್ಲಿ ಎಷ್ಟು ನಕ್ಷತ್ರಗಳವ? ನಕ್ಷತ್ರಗಳು ಇನ್ಫಿನಿಟ್, ಅನಂತವ. ಎಷ್ಟವ ಗೊತ್ತಿಲ್ಲ ನಮಗೆ. ನಕ್ಷತ್ರಗಳು ಅನೇಕ ಅನೇಕ. ಆದ್ರ ಆ ನಕ್ಷತ್ರಗಳಿಗೆ ಅಭಿಮಾನಿ ದೇವತೆಗಳು 28 ಅಷ್ಟು. ನಕ್ಷತ್ರಗಳಿಗೆ ಅಭಿಮಾನಿ ದೇವತೆಗಳು 28. ನಕ್ಷತ್ರಗಳು 20 ಅನ್ನಬಾರ್ದು. ಯಾಕಂದ್ರೆ ಇವತ್ತು ಹುಡುಕ್ಲಿಕ್ಕತ್ತಾರ, ದಿವ್ಸಕ್ಕೊಂದು ಹೊಸ ನಕ್ಷತ್ರ ಸಿಗ್ಲಿಕ್ಕತ್ತದ. ನಮಗೆ ಕಾಣಿಸ್ತಾವ, ರಗಡಷ್ಟು ನಕ್ಷತ್ರಗಳು ಕಾಣಿಸ್ತಾವ. ಇಲ್ಲೇ ನೋಡಿದ್ರೆ ಬರಿಗಣ್ಲೆ. ಮತ್ತ ಅದೇನೋ ದುರ್ಬೀನ್ ಹಿಡ್ಕೊಂಡು ನೋಡ್ಕೋಬೇಕಾಗಿಲ್ಲ. ನಕ್ಷತ್ರಗಳು ಬಹಳವ. ಅಭಿಮಾನಿ ದೇವತೆಗಳು 21 ಜನ ಇದ್ದಾರೆ, 28 ಜನ ಇದ್ದಾರೆ ಅಂತ ಹೇಳ್ಬೇಕು. ಸರಿ. ನಕ್ಷತ್ರಗಳಲ್ಲಿ ಭಾರತೀ ದೇವಿ ಇದ್ದಾಳ. ಹೊಸ ಉಪಾಸನ, ಬಹಳ ಚಂದ ಉಪಾಸನ. ಯಾರು ನಕ್ಷತ್ರಗಳನ್ನು ನೋಡ್ತಿರ್ತೀರಿ ಆ ನಕ್ಷತ್ರದಲ್ಲಿ ಭಾರತೀ ದೇವಿ ಇದ್ದಾರೆ ಅಂತ ಅನುಸಂಧಾನ ಮಾಡ್ಕೊಳ್ರಿ. ಚಂದ್ರನ್ ನೋಡಿದಾಗ ಚಂದ್ರನಲ್ಲಿ ವಾಯುದೇವರು ಇದ್ದಾರೆ. ಎಂಥ ವಾಯುದೇವರು? ಸಾಮವೆನಿಸಿದ ವಾಯುದೇವರಿದ್ದಾರೆ ಚಂದ್ರನಲ್ಲಿ. ಮುಂದ ಆಮೇಲೆ ನೆಕ್ಸ್ಟ್ ಬರ್ಕೊಡ್ರಿ ಮುಂದಿಂದು. ಸೂರ್ಯನಲ್ಲಿರುವ ಬಿಳಿ ವರ್ಣದಲ್ಲಿ ಭಾರತೀ ದೇವಿ, ಅದರಲ್ಲಿರುವಂತಹ ಕಪ್ಪು ಬಣ್ಣದಲ್ಲಿ ವಾಯುದೇವರು. ಸರಿ ಆಯ್ತಾ? ಕಪ್ಪು ಬಣ್ಣದಲ್ಲಿ ವಾಯುದೇವರು ಅಂತ ತಿಳಿದುಕೊಂಡು ಹೇಳಿ. ಸೂರ್ಯನಲ್ಲಿನ ಶುಕ್ಲ ವರ್ಣದಲ್ಲಿ ಭಾರತೀ ದೇವಿ, ಕಪ್ಪು ವರ್ಣದಲ್ಲಿ ದೇವರು. ಶ್ರೀಕೃಷ್ಣಾರ್ಪಣಮಸ್ತು.